ರಾಜ್ಯ ರಾಜಕೀಯದಲ್ಲಿ ಬಣ ಪಡಿದಾಟದ ಸದ್ದು ಗದ್ದಲ ಜೋರಾಗ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಸಂಘರ್ಷಕ್ಕೆ ಬೀಳತ್ತಾ ಬ್ರೇಕ್. ಇಂದು ಮಧ್ಯಾಹ್ನ ಬಿಜೆಪಿ ಕಚೇರಿಯಲ್ಲಿ ನಡೆಯುತ್ತೆ ಹೈ ವೋಲ್ಟೇಜ್ ಕೋರ್ ಕಮಿಟಿ ಮೀಟಿಂಗ್. ಮಹತ್ವದ ಸಭೆಯಲ್ಲಿ ಬಡಿದಾಟಕ್ಕೆ ಬ್ರೇಕ್ ಹಾಕುವ ಸೂತ್ರ ಹೆಣೆಯಲಾಗುತ್ತೆ. ಕುತೂಹಲ ಮೂಡಿಸಿದೆ ಬಿಜೆಪಿಯ ಕೋರ್ ಕಮಿಟಿಯ ಮೀಟಿಂಗ್. ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕೋರ್ ಕಮಿಟಿ ಮೀಟಿಂಗ್ ಇದು. ಇನ್ನಾದ್ರೂ ಯತ್ನಾಳ್ ವಿಜಯೇಂದ್ರ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತಾ? ಹೈಕಮಾಂಡ್ ಕರೆದು ಮಾತನಾಡಿದ್ರು, ಬ್ರೇಕ್ ಬೀಳಲಿಲ್ಲ. ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರು, ಬ್ರೇಕ್ ಬೀಳಲಿಲ್ಲ. ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಇದೆ, ಇಲ್ಲಾದ್ರೂ ಬ್ರೇಕ್ ಬೀಳತ್ತಾ? ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಪ್ಲಾನ್ ಮಾಡಿದ್ದು ಬಿಜೆಪಿ ಕಚೇರಿಯಲ್ಲಿ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಕೂಡ ನಡೆಯುತ್ತೆ. ರಾಜ್ಯ ರಾಜಕೀಯದಲ್ಲೇ ಬಣ ಬಡಿದಾಟದ ಸದ್ದು ಗದ್ದಲ ಜೋರಾಗಿ ಕಾಣಿಸ್ತಾ ಇದೆ. ಇದೆಲ್ಲೋ ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡಬೇಕಾದ ವಿರೋಧ ಪಕ್ಷನೇ ಇಕ್ಕಟ್ಟಿಗೆ ಸಿಲುಕಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ ಬಿಜೆಪಿಯಲ್ಲೇ ಅಂತ ಕೆಲವೊಂದಿಷ್ಟು ಕಾರ್ಯಕರ್ತರು ನಾಯಕರು ಅಸಮಾಧಾನವನ್ನು ಹೊರ ಹಾಕ್ತಾರೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತಾರೆ. ರೆಬಲ್ಸ್ ಟೀಮ್ ಹೇಳುತ್ತೆ, ವಿಜಯೇಂದ್ರ ಅವರ ಅಧಿಕಾರಕ್ಕೆ ಬಂದ ಮೇಲೆ ಏನೇನಾಗಿದೆ ಗೊತ್ತಾ? ನೋಡಿದೀರಾ? 3 ಉಪಚುನಾವಣೆಯಲ್ಲಿ ಸೋತ್ವಿ ನಾವು. ನೈತಿಕ ಹೊಣೆ ಹೊತ್ತಿ ಅವ್ರು ಯಾಕೆ ರಾಜೀನಾಮೆ ಕೊಡಬಾರ್ದು? ಸಂಘಟನೆ ಎಲ್ಲ ಆಗ್ತಾ ಇದೆ. ವಕ್ಫ್ ಹೋರಾಟ 1 ದಿನಕ್ಕೆ 2 ದಿನಕ್ಕೆ ಸೀಮಿತ ಆಯ್ತು. ಈ ತರ ಎಲ್ಲ ರೆಬಲ್ಸ್ ಹರಿಹಾಯ್ತಾ ಇದ್ದಾರೆ. ಇಬ್ಬರ ನಡುವೆ ಟಾಕ್ ವಾರ್ ಕೂಡ ಜೋರಾಗಿ ನಡೀತಾ ಇದೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತಿನ ಬಿಜೆಪಿಯ ಕೋರ್ ಕಮಿಟಿ ಸಭೆ. ಎಲ್ಲ ಮಾತುಕತೆಗಳಿಗೆ ಟಾಕ್ ವಾರ್ಗಳಿಗೆ ಬ್ರೇಕ್ ಬೀಳತ್ತಾ? ಮಧ್ಯಾಹ್ನ ಬಿಜೆಪಿಯ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಮಧ್ಯಾಹ್ನ ಬಿಜೆಪಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಇಲ್ಲ ಯತ್ನಾಳ್ ವಿಜಯೇಂದ್ರ ಸಂಘರ್ಷಕ್ಕೆ ಏನಾದ್ರೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆಯಾ ಅನ್ನೋದನ್ನ ನೋಡಬೇಕು. ಕುತೂಹಲ ಮೂಡಿಸಿದೆ ಕೋರ್ ಕಮಿಟಿ ಮೀಟಿಂಗ್. ಇದರಲ್ಲಿ ಮುಂಬರುವ ಚಳಿಗಾಲದ ಅಧಿವೇಶನ ವಿಚಾರ, ಈ ಸೋಮವಾರದಿಂದ ಆರಂಭವಾಗ್ತಿರುವ ಅಧಿವೇಶನ